ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮುಂದೆ ಪ್ರೀತಿ ಮಾಡಿ ಒಂದಾದ ಮುದ್ದಾದ ಜೋಡಿಗಳ ಕಥೆನ ತೊಗೊಂಡು ಬಂದಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಹುಡುಗ ಹುಡುಗಿ ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಅವರು ಬಿಟ್ಟಿರೋಕ್ಕಾಗದೇ ಇರೋವಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ. ಒಂದಿನ ಮದುವೆ ಆಗ್ತಾರೆ. ಮದುವೆಯಾಗಿ ಆ ಹುಡುಗ ಮತ್ತು ಹುಡುಗಿ ಅವರ ಜೀವನ ತುಂಬ ಸಿಂಪಲ್ ಆಗಿರುತ್ತೆ. ಹಣ ಜಾಸ್ತಿ ಇರೋದಿಲ್ಲ, ಆದರೆ ಅವರಿಬ್ಬರ ನಡುವಿನ ಲವ್ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುತ್ತೆ. ಪ್ರತಿದಿನ ಬೆಳಗ್ಗೆ ಆ ಹುಡುಗಿ ಟೇಕ್ ಕೇರ್ ಎಂದು ನಗ್ತಾ ಆ ಹುಡುಗನನ್ನು ಕೆಲಸಕ್ಕೆ ಕಳಿಸ್ತಾ ಇರ್ತಾಳೆ. ಆ ಒಂದು ಸ್ಮೈಲ್ ನೋಡಿದ್ರೆ ಸಾಕು, ಆ ಹುಡುಗನಿಗೆ ಎಲ್ಲ ಕಷ್ಟಗಳನ್ನು ಎದುರಿಸುವ ಧೈರ್ಯ ಬರ್ತಾ ಇರುತ್ತೆ. ಆದರೆ ಒಂದಿನ ಎಲ್ಲವೂ ಬದಲಾಗಿ ಹೋಗುತ್ತೆ. ಯಾಕಂದರೆ ಕಂಪನಿ ಸಡನ್ನಾಗಿ ಕ್ಲೋಸ್ ಮಾಡ್ತಾರೆ. ಕಂಪನಿ ಕ್ಲೋಸ್ ಆಗಿದ್ದರಿಂದ ಆ ಹುಡುಗ ತನ್ನ ಜಾಬ್ ಕಳ್ಕೊಂಡು ಮನೆಗೆ ವಾಪಸ್ ಬಂದಾಗ ಅವನ ಮುಖದಲ್ಲಿ ಇದ್ದ ನೋವನ್ನು ಹುಡುಗಿ ನೋಡಿದ ಕ್ಷಣವೇ ಏನೋ ಆಗಿದೆ, ಏನಾಗಿದೆ ಅಂತ, ಏನಾಗಿರ್ಬೋದು ಅಂತ ಅರ್ಥ ಮಾಡ್ಕೊತಾಳೆ. ಹುಡುಗ ಕಣ್ಣೀರಾಗ್ತಾ ನಾನು ಜಾಬನ್ನು ಕಳ್ಕೊಂಡೆ ಅಂತ ಹೇಳ್ತಾನೆ ಹುಡುಗಿ ಹತ್ರ. ಅದನ್ನು ಕೇಳಿದ ಹುಡುಗಿ ಅವನ ಕೈ ಹಿಡಿದು ಜಾಬ್ ಮತ್ತೆ ಸಿಗುತ್ತೆ, ಆದರೆ ನೀನು ಕುಗ್ಗಬೇಡ, ನಾನು ಕೊನೆವರೆಗೂ ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಆ ಮಾತು ಆ ಹುಡುಗನಿಗೆ ಮತ್ತೆ ಬದುಕುವ ಹೋಪ್ ಕೊಡುತ್ತೆ. ಆದರೆ ಅವ್ರಿಗೆ ಗೊತ್ತಿರೋದಿಲ್ಲ, ಅವರ ಜೀವನದ ನಿಜವಾದ ಪರೀಕ್ಷೆ ಈಗ ತಾನೇ ಆರಂಭವಾಗಿರುತ್ತೆ ಅಂತ. ಮುಂದಿನ ದಿನ ಬೆಳಗ್ಗೆ ಹುಡುಗಿ ಏನೂ ಆಗಿಲ್ಲ ಎಂಬಂತೆ ನಗ್ತಾ ಆ ಹುಡುಗನಿಗೆ ಬ್ರೇಕ್ಫಾಸ್ಟ್ ಕೊಡ್ತಾಳೆ. ಆದರೆ ಅವಳ ಕಣ್ಣಲ್ಲಿದ್ದ ಚಿಂತೆ ಮಾತ್ರ ಅವನಿಂದ ಮರೆಯೋಕ್ಕಾಗೋದಿಲ್ಲ. ದಿನವಿಡೀ ಆ ಹುಡುಗ ಹೊಸ ಜಾಬ್ ಹುಡುಕ್ತಾ ಎಲ್ಲೆಡೆ ಓಡಾಡ್ತಾ ಇರ್ತಾನೆ. ಆದರೆ ಎಲ್ಲಿಂದಲೂ ಒಂದೇ ಉತ್ತರ, ವಿಲ್ ಕಾಲ್ ಯು ಲೇಟರ್ ಅಂತ. ಪಾಪ ಹುಡುಗ ಸಂಜೆ ಸುಸ್ತಾಗಿ ಮನೆಗೆ ಬಂದಾಗ ಆ ಹುಡುಗಿ ಏನು ಮಾಡ್ತಾಳೆ ಗೊತ್ತಾ, ತನ್ನ ಕೈಯಲ್ಲಿದ್ದ ಚಿನ್ನದ ಬಳೆಗಳನ್ನು ತೆಗೆದು ಅವನ ಕೈಗೆ ಕೊಡ್ತಾಳೆ. ಆ ಹುಡುಗ ಆಶ್ಚರ್ಯದಿಂದ ಇದು ಯಾಕೆ ಅಂತ ಕೇಳ್ತಾನೆ. ಹುಡುಗಿ ನಗ್ತಾ ಹೇಳ್ತಾಳೆ, ಇವುಗಳನ್ನು ಮತ್ತೆ ತಗೋಬೋದು, ಆದರೆ ನಿನ್ನ ಕನಸುಗಳು ಮುರಿಬಾರ್ದು ಯಾವತ್ತು ಅಂತ. ಆ ಮಾತು ಕೇಳಿ ಆ ಹುಡುಗನ ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ಅವಳಿಗೆ ತಿಳಿಯದೆ ಬಾಗಿಲಿನ ಹೊರಗೆ ನಿಂತಿದ್ದ ಒಬ್ಬ ವ್ಯಕ್ತಿ ಅವರ ಮಾತನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಮರುದಿನ ಬೆಳಗ್ಗೆ ಆ ಹುಡುಗ ಆ ಬಳೆಗಳನ್ನು ಮಾರೋಕೆ ಅಂತ ಹೋಗ್ತಾನೆ. ಆದರೆ ಅವನ ಮನಸ್ಸಿಗೆ ಅದು ಸರಿ ಅನಿಸೋದಿಲ್ಲ, ಒಪ್ಪೋದಿಲ್ಲ. ಮನಸ್ಸು ಇದು ಅವಳ ನೆನಪು, ಇದನ್ನು ನಾನು ಹೇಗೆ ಮಾರಲಿ ಅಂತ ಯೋಚನೆ ಮಾಡ್ತಾ ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ಬಂದಾಗ ಆ ಹುಡುಗಿ ಮನೆಯಲ್ಲಿ ಕಾಣಿಸೋದಿಲ್ಲ. ಮನೆಯಲ್ಲಿ ಒಂದು ಚಿಕ್ಕ ಲೆಟರ್ ಇರುತ್ತೆ. ಆ ಹುಡುಗ ಅದನ್ನು ನೋಡ್ತಾನೆ. ನಡುಗ್ತಾ ಕೈಗಳಿಂದ ಅದನ್ನು ತೆಗೆದು ಓದ್ತಾನೆ. ಅದರಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡಬೇಡ, ಯೋಚಿಸ್ಬೇಡ, ನನ್ನ ಬಗ್ಗೆ ಮೊದಲು ನಿನ್ನ ಕನಸುಗಳನ್ನು ಉಳಿಸ್ಕೊ, ನಿನ್ನ ಗೆಲುವೇ ನನ್ನ ಸಂತೋಷ ಅಂತ ಬರೆದಿರ್ತಾಳೆ. ಆ ಹುಡುಗನ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಅವನು ತಕ್ಷಣ ಆ ಹುಡುಗಿಗೆ ಕಾಲ್ ಮಾಡ್ತಾನೆ. ಆದರೆ ಅವಳ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ಅವನು ಆತಂಕದಿಂದ ಎಲ್ಲೆಡೆ ಹುಡುಕೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಅಪರಿಚಿತ ನಂಬರ್ನಿಂದ ಒಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಕೇಳಿ ಬಂದ ಮಾತು ಅವನ ಕಾಲಿನ ಕೆಳಗಿನ ನೆಲವೇ ಜಾರುವಂತೆ ಮಾಡುತ್ತೆ. ಹಾಗಾದರೆ ಕಾಲ್ ಮಾಡಿದವರು ಯಾರು, ಮುಂದೆ ಏನಾಯಿತು ಅಂತ, ಅವ್ರು ಏನು ಹೇಳಿದರು ಅಂತ ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಅಲ್ಲಿವರೆಗೂ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.